ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇಡೀ ಕರ್ನಾಟಕದ ಜನತೆಗೆ ಈ ಒಂದು ವಿಷಯವನ್ನು ಮುಡಿಸೋದಕ್ಕೆ ಬಂದಿದ್ದೀನಿ. ಯಾಕಪ್ಪ ಅಂದ್ರೆ ಹರೀಶ್ ಪೂಂಜಾ ಉತ್ತಮ ಶಾಸಕ, ಅತ್ಯುತ್ತಮ ಶಾಸಕ. 40 ಸಂಘ ಸಂಸ್ಥೆಗಳಿಂದ ಹರೀಶ್ ಪೂಂಜಾನನ್ನ ಸತ್ಕಾರ ಮಾಡಿದಾರ, ಸನ್ಮಾನ ಮಾಡಿದಾರ ಅಂತಕ್ಕಂಥ ಸುದ್ದಿ ಬಂದಿದಲ್ಲ. ಖರೆನೇ ಸನ್ಮಾನ ಮಾಡ್ಯಾರ್ರಿ ಅವನನ್ನ. ಈ ಕರಾವಳಿ ಭಾಗದಲ್ಲಿ ಹರೀಶ್ ಪೂಂಜಾನನ್ನ 40 ಸಂಘ ಸಂಸ್ಥೆಗಳು, ಹೆಸರು ಬೇಡ, ಅದ್ರ ಜೊತೆಗೆ ಇವನು ಅತ್ಯುತ್ತಮ ಶಾಸಕ ಅಂತಾರಿ. ಯಾವುದಕ್ಕೆ ಅತ್ಯುತ್ತಮ ಶಾಸಕ? ಹರೀಶ್ ಪೂಂಜಾ ಸೌಜನ್ಯ ಹೋರಾಟದಲ್ಲಿ ಸೌಜನ್ಯರಿಗೆ ಮಸಿ ಬೆಳತಕ್ಕಂಥ ಕೆಲಸವನ್ನ ಹರೀಶ್ ಪೂಂಜಾ ಮಾಡಿರ್ತಕ್ಕಂಥದ್ದು. ಧರ್ಮಸ್ಥಳ ಚಲೋ ತನ್ನ ವೋಟ್ ಬ್ಯಾಂಕಿಗಾಗಿ, ತನ್ನ ಸ್ವಾರ್ಥಕ್ಕಾಗಿ ಧರ್ಮಸ್ಥಳ ಚಲೋ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಸಕ ಹರೀಶ್ ಪೂಂಜಾ ನಂಬರ್ 1 ಶಾಸಕ ಹೆಂಗಾಗ್ತಾನ? ವಾವ್! ಹರೀಶ್ ಪೂಂಜಾ, ಈ ಹರೀಶ್ ಪೂಂಜಾನ್ ರಾಡಿ ಒಂದ ಅಲ್ಲ ಎರಡಲ್ಲ ರೀ, ಒಂದೊಂದಾಗಿ ಹೇಳ್ತೀನಿ, ಸರಿಯಾಗಿ ಕೇಳ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರ ಜೊತೆಗೆ ಈ ವಿಡಿಯೋನ ಆದಷ್ಟು ಮಟ್ಟಿಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಡ್ರಿ. ಹೋಗಲಿ ಅವನ ಏನು ಹೋಗ್ತದೆ ಹೋಗಲಿ. ಹರೀಶ್ ಪೂಂಜಾ ಇನ್ನಿಲ್ಲ ಅಂದ್ರೆ ಸತ್ತಿಲ್ಲ, ಇದ್ದು ಸತ್ತಂಗ್ರಿ. ಇಂಥ ಶಾಸಕರು ಇದ್ದು ಸತ್ತಂಗ. ಹರೀಶ್ ಪೂಂಜಾ ನನ್ನ ಸೌಜನ್ಯ ಪರ ಹೋರಾಟಗಾರರಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ನಂಬರ್ 1 ಶಾಸಕ ಅನ್ಸ್ಕೊಂಡವನು ಹರೀಶ್ ಪೂಂಜಾ. ಸಿದ್ದರಾಮಯ್ಯನವರು 24 ಕೊಲೆಗಳನ್ನ ಮಾಡಿದಾರ ಬಹಿರಂಗವಾಗಿ ಹೇಳಿರ್ತಕ್ಕಂಥ ಹರೀಶ್ ಪೂಂಜಾ, ಆ ಹೇಳಿಕೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರು ಹೇಳಿದಾರಂತ ತಿಳ್ಕೊಂಡ ಅವರನ್ನ ಗಡಿಪಾರು ಮಾಡಬೇಕಂತ ಹೇಳಿರ್ತಕ್ಕಂಥ ವ್ಯಕ್ತಿ, ಸದನದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ನಂಬರ್ 1 ಶಾಸಕ ಹರೀಶ್ ಪೂಂಜಾ. ಆದ್ರೆ ತಾವು ಮಾತ್ರ ಒಪ್ಕೊಳ್ಳಿಲ್ಲ. ಇದನ್ನ ನಾನು ಮಾತಾಡಿದ್ದು. ಸಿದ್ದರಾಮಯ್ಯನವರಿಗೆ ನಾನು ಅಂದಿದ್ದನ್ನ, ಈ ಹೇಳಿಕೆ ನಂದು ತಂದ ಒಪ್ಕೊಳ್ಳದೆ ಇರ್ತಕ್ಕಂಥ ನಂಬರ್ 1 ಶಾಸಕ ಹರೀಶ್ ಪೂಂಜಾ. ಅಂದ್ರೆ ತಾವು ಮಾಡಿರ್ತಕ್ಕಂಥ ತಪ್ಪನ ಇನ್ನೊಬ್ಬರ ಮೇಲೆ ಹಾಕಿಬಿಡೋದ್ರಿ. ಸೌಜನ್ಯದ ತನಿಖೆ ಆಗಬೇಕು, ಮರು ತನಿಖೆ ಆಗಬೇಕಂತಂದ ಇವ್ರು ಹೈಕೋರ್ಟ್ ಮೊರೆ ಹೋಗಿದ್ರಂತ. ಬಿಜೆಪಿ ಅವರು ಮೊಟ್ಟ ಮೊದಲ ಬಾರಿಗೆ ಅಂತ ಇವ್ರ ತಂದ ಸುಳ್ಳು ಹೇಳ್ತಕ್ಕಂಥ ಏಕೈಕ ನಂಬರ್ 1 ಶಾಸಕ ಹರೀಶ್ ಪೂಂಜಾ. ಹರೀಶ್ ಪೂಂಜಾ ಮತ್ತೊಂದು ಹೇಳ್ತೀನಿ ಕೇಳ್ರಿ. ನಾನು ಆ ಒಂದು ಸಮಾರಂಭದಲ್ಲಿ ಬೆಳ್ತಂಗಡಿ ಗ್ರಾಮಕ್ಕೆ ಗ್ರಾಮ ಅಂತ ಕರಿತಾ ಇದ್ರಂತಾರೆ. ಆ ಗ್ರಾಮದ ಬಗ್ಗೆ ಮಾತಾಡಂಗಿಲ್ಲ, ಅಭಿಮಾನ ಅದ ನಮ್ಗೆ. ಪ್ರತಿಯೊಂದು ಗ್ರಾಮದ ಬಗ್ಗೆ ಅಭಿಮಾನ, ಅಲ್ಲಿರ್ತಕ್ಕಂಥ ಜನರ ಬಗ್ಗೆ ಕೂಡ ಅಭಿಮಾನ ಅದ. ಆದ್ರೆ ಆ ಗ್ರಾಮಕ್ಕೆ ಗ್ರಾಮ ಅಂತ ಇದ್ರಂತ. ಹರೀಶ್ ಪೂಂಜಾ ಶಾಸಕ ಆದ ಕೂಡಲೇ ಅಲ್ಲಿ ಹೆಣ್ಣು ಬೇರೆ ಕಡೆ ಮಾಡ್ಕೊಳಕತ್ತಿರತ್ತ, ಬೇರೆಯವ್ರು ಬಂದ್ರೆ ಇಲ್ಲಿ ಮಾಡ್ಕೊಳಕತ್ತ, ಇಲ್ಲಿ ಅವ್ರು ಬೇರೆ ಕಡೆ ಮಾಡ್ಕೊಳಕತ್ತಿರತ್ತ. ಅಂದ್ರ ಆ ಬೆಳ್ತಂಗಡಿ ಅಂತಕ್ಕಂಥ ಗ್ರಾಮ ಇವತ್ತು ಇಡೀ ಕರ್ನಾಟಕ ಅಂತ ಹೆಸರುವಾಸಿ ಮಾಡಿದಂತ. ಹೌದು, ಸುಮಂತ್ ಅಂತಕ್ಕಂಥ ಒಬ್ಬ ಬಾಲಕನ ಹತ್ಯೆ ಆಯಿತು. ಅದನ್ನ ಇಲ್ಲಿವರೆಗೂ ಕೂಡ ಕಂಡು ಹಿಡಿಯದೆ ಆ ಬಾಲಕನಿಗೆ ಮೋಸ ಮಾಡ್ತಕ್ಕಂಥ ಹರೀಶ್ ಪೂಂಜಾ ಕರ್ನಾಟಕದ ನಂಬರ್ 1 ಶಾಸಕ. ಇವತ್ತೇನೋ ಅವ್ರ ತಂದೆ ತಾಯಿ ಬ್ರೈನ್ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಅದ. ಅದು ನೋಡೋಣ ಆಮೇಲೆ. ಅದು ತನ್ನ ಸ್ವಾರ್ಥಕ್ಕಾಗಿ ಸುಮಂತರ ಕೇಸನ್ನ ಇಲ್ಲಿವರೆಗೂ ಕೂಡ ಸರಿಯಾಗಿ ತನಿಖೆ ಮಾಡಿದಾಗ ಹಸ್ತೇ ಇರತಕ್ಕಂಥ ಶಾಸಕ ನಂಬರ್ 1 ಶಾಸಕ ಹರೀಶ್ ಪೂಂಜಾ. ಬೆಳ್ತಂಗಡಿಯಲ್ಲಿ ಕೊಲೆ ಪ್ರಕರಣಕ್ಕೆ ಯಾವುದೇ ನ್ಯಾಯವನ್ನು ಒದಗಿಸದೇ ಇರತಕ್ಕಂಥ ನಂಬರ್ 1 ಶಾಸಕ ಹರೀಶ್ ಪೂಂಜಾ. ಇವನ ಬಗ್ಗೆ ಎಷ್ಟತ್ತ ಹೇಳ್ಬೇಕ್ರಿ? ಎಷ್ಟತ್ತ ಹೇಳ್ಬೇಕು? ಸದನದಲ್ಲಿ ಯೂಟ್ಯೂಬರ್ಸ್ಗಳು ಸಾಕ್ಷಿ ನಮ್ಮ ಹತ್ರ ಅದಾವ ಅಥವಾ ಯೂಟ್ಯೂಬರ್ಸ್ಗಳು ಹೇಳಾಗದ್ರಲ್ಲ, ಅವ್ರ ಮೇಲೆ ಗೃಹ ಮಂತ್ರಿಯವರೇ ಸರಿಯಾದ ತನಿಖೆ ಮಾಡಿ ಆ ಯೂಟ್ಯೂಬರ್ಸ್ಗಳ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತೆ ಹೇಳಿರ್ತಕ್ಕಂಥ ಹರೀಶ್ ಪೂಂಜಾ ಇವತ್ತು SIT ವರದಿಯನ್ನ ಕೇಳದೆ ಮುಚ್ಕೊಂಡು ಕೂತಿದಾರಲ್ಲ ಹರೀಶ್ ಪೂಂಜಾ. ಕರ್ನಾಟಕದ ನಂಬರ್ 1 ಶಾಸಕ ಹರೀಶ್ ಪೂಂಜಾ. ಇವನನ್ನ 40 ಸಂಘ ಸಂಸ್ಥೆಗಳು ಹೆಂಗ ಸನ್ಮಾನ ಮಾಡಿದ ಅನ್ನೋದಕ್ಕೆ ಹೇಳೋದಕ್ಕೆ ನಾಚಿಕೆ ಬರಾಕದ್ರಿ. ನನಗೆ ನಾಚಿಕೆ ಬರಾಕದ. ಏನಂತ ತಿಳ್ಕೊಂಡು ಸನ್ಮಾನ ಮಾಡಿದ್ರಿ ಇವನನ್ನ? 40 ಸಂಘ ಸಂಸ್ಥೆಗಳು ಅಂತಾರಿ. ಏನು ನೀವ ಕರೆದು ಮಾಡ್ಕೊಂಡಿರ್ಬೇಕು. ನನಗನ್ಸೋ ಮಟ್ಟಿಗೆ ಬರ್ರಿ ರೊಕ್ಕ ಕೊಡ್ತೇನು, ನೀವನ್ನ ಮಾಡ್ರಿ, ಮುಂದಿನ ಮುಖ್ಯಮಂತ್ರಿನ ಆಗ್ತೀನಿ, ವಿಜೇಂದ್ರನ ತೆಗೆಯೋನು, ನಾ ಮುಖ್ಯಮಂತ್ರಿ ಆಗ್ತೇನು ಅನ್ನೋ ವಿಚಾರ ಅದರಿ. ಒಂದು ಶಾಲೆ ಮನುಷ್ಯ. ಹೌದು,
ಯೂಟ್ಯೂಬರ್ಸ್ಗಳನ್ನ ಬಂದ್ ಮಾಡಬೇಕಂತ ಹೇಳಿದ್ದ. ಇವತ್ತು ಅದೇ ಸದನದಲ್ಲಿ ಕೂತ್ಕೊಂಡು SIT ವರದಿಯನ್ನ ನೀನು ಕೇಳಬೇಕಾಗಿತ್ತಲ್ಲ, ಯಾಕೆ ಕೇಳ್ತಾ ಇಲ್ಲ ಹರೀಶ್ ಪೂಂಜಾ? ನಂಬರ್ 1 ಶಾಸಕ, 40 ಸಂಘ ಸಂಸ್ಥೆಗಳನ್ನು ನಿನಗೆ ಸನ್ಮಾನ ಮಾಡ್ತಾ ಇದ್ದಾವ. ಯಾಕಪ್ಪ ಬಂಗ್ಲೆ ಗುಡ್ಡದಲ್ಲಿ ಇರ್ತಕ್ಕಂಥ SIT ತನಿಖೆ ವರದಿ ಏನು ಬಂದದಲ್ಲ, ಆ SIT ತನಿಖಾ ವರದಿಯನ್ನು ಯಾಕೆ ಕೇಳ್ತಾ ಇಲ್ಲ? ಬಹಿರಂಗಗೊಳಿಸಿರತ್ತಂದು ಹೇಳಬೇಕಿತ್ತಲ್ಲ, ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಿತ್ತಲ್ಲ. ಯಾಕೆ ಯೂಟ್ಯೂಬರ್ಸ್ಗಳು ನಿನಗೆ ಏನು ಮಾಡಿದ್ರು? ಏನು ಮಾಡಿದ್ರು ಯೂಟ್ಯೂಬರ್ಸ್ಗಳು ನಿನಗೆ? ಹೌದಲ್ಲ, ನ್ಯಾಯದ ಪರ ಹೋರಾಟ ಮಾಡ್ತಕ್ಕಂಥ ಯೂಟ್ಯೂಬರ್ಸ್ಗಳು ನೋಡಿದ್ರೆ ನಿನಗೆ ಕುಂಡ್ಯಾಗ ಉರಿಯಾಕತ್ತಿತ್ತು, ಎಲ್ಲಿ ಉರಿಯಾಕತ್ತಿತ್ತು ನಿನಗೆ ಹರೀಶ್ ಪೂಂಜಾ? ನೀನೇನು ಜಗತ್ತಿನಾಗ ಇಲ್ಲದೆ ಇರ್ತಕ್ಕಂಥ ಶಾಸಕದೀಯ? ನಮ್ಮ ಕಡೆನೂ ಅದಾರ್ರಿ ಸತೀಶಣ್ಣ ಜಾರಕಿಹೊಳಿ ಅವರು, ಕೆಲಸ ಮಾಡ್ತಾರ, ಮಾತಾಡಿ ತೋರ್ಸಂಗಿಲ್ಲ ನಿನ್ನಂಗ. ಸತ್ಕಾರ ಸಮಾರಂಭ ಇಲ್ಲಿವರೆಗೂ ಮಾಡ್ಕೊಂಡಿಲ್ಲ. ನೋ, ಬರೀ ಕೆಲಸದ ಬಂದು ನೋಡಿ ನಮ್ಮ ಕಡೆ ಒಂದ್ಸಲ. ನಮ್ಮ ಬೆಳಗಾವಿ ಉಸ್ತುವಾರಿ ಸಚಿವರು ಸತೀಶಣ್ಣ ಜಾರಕಿಹೊಳಿ ಇರಲಿ, ಆ ಒಂದು ವಿಷಯ ಬೇರೆ ಕಡೆ ಇರಲಿ, ನೀ ನಂಬರ್ 1 ಶಾಸಕ ಹೆಂಗಾದಿ ಅನ್ನೋದು ನನಗೆ ಬೇಕಾಗದ. ಸೌಜನ್ಯಗಳಿಗೆ ನ್ಯಾಯವನ್ನು ಕೊಡಿಸ್ತಿರ್ತಕ್ಕಂಥ ಹಿಂದೂ ಧರ್ಮ ರಕ್ಷಕ ನೀನು, ನಕಲಿ ಹಿಂದೂ ಧರ್ಮದ ರಕ್ಷಕ ನೀನು. ಮತ್ತೆ ಹೇಳ್ತೀಯ ನನ್ನ ಹಿಂದೂ ಧರ್ಮಸ್ಥಳವನ್ನು ಅಪಮಾನ ಮಾಡ್ತಾ ಇದ್ದಾರೆ. ಎಲ್ಲಿ ಅಪಮಾನ ಮಾಡಕತ್ತಾರ ನಿನಗ? ವರದಿ ಕೇಳಲ್ಲ. ಮೊಹಾಂತಿ ಸಾಹೇಬ್ರೇ, ಗೃಹ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರೇ, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಯಾರಿವರು DK ಶಿವಕುಮಾರ್ ಅವರೇ, SIT ವರದಿಯನ್ನು ಬಹಿರಂಗಗೊಳಿಸ್ರಿ, ಇಡೀ ಕರ್ನಾಟಕ ಜನತೆ ನೋಡಬೇಕು. ನಾನು ಕಾಯ್ತಾ ಇದ್ದೀನಿ, ನಮ್ಮ BJP ಪಕ್ಷ ಕಾಯ್ತಾ ಅದ. ಇಲ್ಲಾಂದ್ರೆ ನಾವು ಕೋರ್ಟ್ ಮೊರೆ ಹೋಗ್ತೀವಿ. ನೀವು ಆದಷ್ಟು ಬೇಗನೆ SIT ವರದಿಯನ್ನು ಬಹಿರಂಗಗೊಳಿಸಬೇಕು, ಅದು ಪಾರದರ್ಶಕವಾಗಿರಬೇಕು ಅಂತ ಹೇಳಲ್ಲ ನಂಬರ್ 1 ಶಾಸಕ ಹರೀಶ್ ಪೂಂಜಾ. ಈಗ ಹೇಳಕ್ ಆಗ್ತಾ ಇಲ್ಲ ನಿನಗ. ಯಾಕೆ ಆಗಂಗಿಲ್ಲಪ್ಪ ಅಂದ್ರೆ ಸಿಕ್ಕೊಂಡು ಕೂತ್ಬಿಡ್ತೀರಿ ನೀವೆಲ್ಲರೂ ಕೂಡ. ಎಲ್ಲರೂ ಸಿಕ್ಕೊಂಡು ಕೂತ್ಬಿಡ್ತೀರಿ ನೀವು BJP ಅವರು. ನೀವೆಲ್ಲ ಬರೀ ಬಂಡಲ್ ಗಿರಾಕಿದ್ದೀರಿ, ನೀವು ಬರೀ ಬಂಡಲ್ ಗಿರಾಕಿ. ಅರೇ, ನ್ಯಾಯದ ಪರ ಹೋರಾಟ ಮಾಡ್ತಕ್ಕಂಥ ಕೆಚ್ಚದೆ ಗಂಡುಗಲಿ ಕುಮಾರರಾಮ, ಮಹೇಶ್ ಶೆಟ್ಟಿ, ತೇಮರೊಡ್ಡಿ ಮೇಲೆ ನೀನು ಮಾತಾಡಿರ್ತಕ್ಕಂಥ 24 ಕೊಲೆಗಳನ್ನು ಏನು ಸಿದ್ದರಾಮಯ್ಯ ಅವ್ರ ಮೇಲೆ ಹಾಕಿದ್ದಲ್ಲ, ಹಾಕಿದ್ದೇ ಇಲ್ಲ. ಅದನ್ನು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವ್ರ ಮೇಲೆ ಹಾಕ್ತಿಯಲ್ಲ, ನೀನು ಎಂಥ ನಂಬರ್ 1 ಶಾಸಕಲ್ಲ ಎತ್ತು. ನಿನ್ನ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ನಿನಗೆ. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆ, ಪ್ರಜೆಗಳಿಂದ ಆಯ್ಕೆ ಆದವನು ನೀನು. ಏನು ನಿನ್ನ ಸ್ವಂತ ವಿದ್ಯಾಭ್ಯಾಸದ ಮೇಲೆ ಓದವಲ್ಲ ನೀನು. ಸತ್ಕಾರ ಸಮಾರಂಭ ಜನರ ದುಡ್ಡಿಂದ ಆಯ್ತದು. ನೀನು ತಿನ್ನೋ ಅನ್ನ ಕೂಡ ಜನರ ದುಡ್ಡಿಂದ, ನೀನು ತಿರುಗಾಡೋ ಕಾರ್ ಕೂಡ ಜನರ ದುಡ್ಡಿಂದ, ನೀನು ಹಾಕೊಳ್ಳೋ ಬಟ್ಟೆ ಜನರ ದುಡ್ಡಿಂದ. ನಿನ್ನಂತವನು ಹೆಂಗೆ ಧರ್ಮ ರಕ್ಷಕ ಆಗ್ತಾನಲೇ ಹರೀಶ್ ಪೂಂಜಾ? ನಿನ್ ತಾಕತ್ತ ಇದ್ರೆ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ ನೋಡೋಣ. ನಿನ್ನ ಕಾಲು ಕೆಳಗೆ ಬಿದ್ದಿರ್ತೇನೆ ನಾನು. ಅದನ್ನ ಬಿಟ್ಟು ನಂಬರ್ 1 ಶಾಸಕ ಅಂತ ಇವತ್ತು ಬೆಳ್ತಂಗಡಿ ಇಡೀ ಕರ್ನಾಟಕ ತಿರುಗಿ ನೋಡಾಯ್ತಂದ್ರೆ ಹರೀಶ್ ಪೂಂಜಾ ಕಾರಣ ಅಂತಂದು. ನಿನಕ್ಕಿಂತ ಮುಂಚೆ ಯಾವ ಶಾಸಕರು ಇರಲಿಲ್ಲ ಅಲ್ಲಿರ್ತಕ್ಕಂಥ ಜನ ಒಳ್ಳೆಯವರಿಲ್ಲ. ಅವರು ತಿರುಗಿ ನೋಡಾಕದಾರೆ. ಯಾಕಂದ್ರೆ ಸುಮಂತ್ರನ ಕೇಸ್ ಆಗ್ಯದಲ್ಲ ಇಲ್ಲಿ. ಪಾಪ ಒಬ್ಬ ಬಾಲ ವಿಜ್ಞಾನಿ, ಮುಂದಿನ ಉತ್ತಮ ನಾಗರಿಕ, ಅವನನ್ನು ಕೊಲೆ ಮಾಡಿ ಹೋದ್ರಲ್ಲ, ಅದಕ್ಕೆ ನ್ಯಾಯವನ್ನು ಕೊಡಿಸೋದಿಲ್ಲ ನೀನು. ಅದಕ್ಕೆ ಇಡೀ ಕರ್ನಾಟಕ ತಿರುಗಿ ನೋಡ್ತಾ ಅದ. ನೋಡ ಹರೀಶ್ ಪೂಂಜಾ, ನೀನು ನಂಬರ್ 1 ಶಾಸಕ ತಿಳ್ಕೊಳ್ದಲ್ಲ ಅಷ್ಟ ಚಡ್ಡ್ಯಾಗಟ್ಟ. ಅಪ್ನಾ ಗಲ್ಲಿ ಮೇ ಅಪ್ನಾ ಕುತ್ತಾ ಭಿ ಶೇರ್ ಬಂತಾ ಹೈ ಹರೀಶ್ ಪೂಂಜಾ. ಬಾಹರ್ ಆಕೆ ದೇಖ್ ದುನಿಯಾ ಕೈಸಾ ಹೈ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.